The nth term of an AP cannot be n square plus 1. Justify your answer. ಪ್ರಶ್ನೆ ಏನು ಕೇಳ್ತಾ ಇದೆ ಅಂತ ಹೇಳಿದ್ರೆ, ಈ ಎಕ್ಸ್ಪ್ರೆಷನ್ನು n ಸ್ಕ್ವೇರ್ ಪ್ಲಸ್ 1 ಡಸ್ ಇಟ್ ಕ್ರಿಯೇಟ್ ಎನ್ AP ಆರ್ ನಾಟ್ ಅಂತ ಹೇಳಿ. ಇನ್ನೊಂದು ರೀತಿಯಲ್ಲಿ ಹೇಳ್ತೀನಿ ನೋಡಿ ಹುಡುಗರ, ಈ ಫಾರ್ಮುಲಾ ಉಪಯೋಗಿಸಿದ್ರೆ ನಾನು ಅಲ್ವಾ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರಿಬೋದು ಅಂತ ಹೇಳಿದ್ರೆ ಐ ಕ್ಯಾನ್ ರೈಟ್ ಅ ಸೀಕ್ವೆನ್ಸ್. ಆ ಸೀಕ್ವೆನ್ಸ್ ರೂಲ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಮುಂದಿನ ಟರ್ಮ್ ನಾನು ಕಾಮನ್ ಡಿಫ್ರೆನ್ಸ್ ಒಂದು ಪರ್ಟಿಕ್ಯುಲರ್ ನಂಬರ್ ಇಲ್ಲಂದರೆ ಎಕ್ಸ್ಪ್ರೆಷನ್ ಆ್ಯಡ್ ಮಾಡಿಕೊಂಡು ಆ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ ಮುಂದಿನ ಎಕ್ಸ್ಪ್ರೆಷನ್ ಸಿಗುತ್ತೆ ಅಂತ ಹೇಳಿ, ಸರಿನಾ? ಸೊ ದಿಸ್ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ ಈಕ್ವೇಷನ್ ಆಯಿತಾ ಕ್ಯಾನ್ ರೆಪ್ರೆಸೆಂಟ್ ಎನ್ AP ಅಂತ ಹೇಳಿ, ಹೌದಲ್ವಾ? ಅದನ್ನೇ ಕಲ್ತಿರೋದಿದೆವರೆಗೂ ನಾವು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, n ಸ್ಕ್ವೇರ್ ಪ್ಲಸ್ 1 ಇಟ್ ಕೆನಾಟ್ ರೆಪ್ರೆಸೆಂಟ್ ಎನ್ AP ಅಂತ ಹೇಳಿ ಕೇಳ್ತಾ ಇದ್ದಾರೆ, ಮತ್ತು ಜಸ್ಟಿಫೈ ಯುವರ್ ಆನ್ಸರ್ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೋಸ್ಕರ ಏನು ಮಾಡೋಕ್ಕೆ ನಾವು, ಫಸ್ಟ್ ಆಫ್ ಆಲ್ ಲೆಟ್ಸ್ ಕನ್ಸಿಡರ್ an to be equal to n square plus 1 represent nth term of an AP. ಸರಿನಾ? ಸೊ ಮೊದಲನೇದಾಗಿ A1 is 1 square plus 1 which is equal to 2. A2 is 2 square plus 1 which is equal to 5. A3 which is 3 square plus 1 which is equal to 10. Sarina? Does it represent an AP? Condition in AP though, the common difference has to be same. The difference between consecutive terms has to be same ಅಂತ ಹೇಳಿ, ಅದೇ ನಿಮ್ಮ AP ಡೆಫಿನೇಷನ್, ಕರೆಕ್ಟಾ? ನಾವು ಇವಾಗ ಅಸ್ಯೂಮ್ ಮಾಡಿಬಿಟ್ರಿ, ನೀವು ಕೊಟ್ಟಿರೋದು ಸ್ಟೇಟ್ಮೆಂಟ್ ತಪ್ಪು, ಲೆಟ್ ಇಟ್ ರೆಪ್ರೆಸೆಂಟ್ ಎನ್ AP ಅಂಥೇಳಿ. ಇವಾಗ ಸೀಕ್ವೆನ್ಸ್ ಬರಿತಾ ಇದ್ದೀವಿ. ಹೇಗೆ ಬರಿತಾ ಇದ್ದೀವಿ? ಎನ್ ಎಲ್ಲಿದೆಯೋ ಅಲ್ಲಿ 1 2 3 4 ಆಗ್ತಾ ಇದ್ದೀವಿ ಅಲ್ವಾ? ನೋಡಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. 1 2 3 A1 A2 A3 ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಸಾಲ್ವ್ ಮಾಡಿದಾಗ 2 5 10 ಬಂದಿದೆ. ಇವಾಗ A2 ಮೈನಸ್ A1 ಮಾಡಿದಾಗ ಏನು ಬರುತ್ತೆ? 5 - 2 3 ಅಲ್ವಾ? ಮತ್ತಿವಾಗ A3 ಮೈನಸ್ A2 ಮಾಡಿದಾಗ ಏನು ಬರುತ್ತೆ? 10 5 5. ಇದೇನಿದು? ಒಂದು ಕಡೆ 3 ಬರ್ತಾಯಿದೆ, ಒಂದು ಕಡೆ 5 ಬರ್ತಾಯಿದೆ. ಇದರಿಂದ ಏನು ಹೇಳ್ಬೋದು? ಆ್ಯಸ್ A3 ಮೈನಸ್ A2 ಇಸ್ ನಾಟ್ ಈಕ್ವಲ್ ಟು A2 ಮೈನಸ್ A1. ಇದರಿಂದಾಗ ನಾವೇನು ಹೇಳ್ಬೋದು? ದ AN ಡಸ್ ನಾಟ್ represent nth term of an arithmetic progression ಅಲ್ವಾ? ಇಟ್ ಡಸ್ ನಾಟ್ ರೆಪ್ರೆಸೆಂಟ್, ಇಟ್ ಕಾಂಟ್ ರೆಪ್ರೆಸೆಂಟ್, ಸಾಧ್ಯ ಇಲ್ಲ ಅದು. ಏನಕ್ಕಂತ ಹೇಳಿದ್ರೆ, ದ ಕಾಮನ್ ಡಿಫ್ರೆನ್ಸ್, ದ ಸೋ ಕಾಲ್ಡ್ ಕಾಮನ್ ಡಿಫ್ರೆನ್ಸ್ ಇಸ್ ನಾಟ್ ಕಾಮನ್, ಇಸ್ ನಾಟ್ ದ ಸೇಮ್. ದ ಡಿಫ್ರೆನ್ಸ್ ಇಸ್ ನಾಟ್ ದ ಸೇಮ್ ಅಂತ ಹೇಳಿ ಲೆಕ್ಕ. ಅರ್ಥ ಆಯ್ತಾ? ಸೊ ಇದೇ ನಿಮ್ಮ ಉತ್ತರ. ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ.